ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು ಅಧ್ಯಾಯದ 4ನೇ ಪ್ರಶ್ನೆಯನ್ನ ಗಮನಿಸಿ. ಎಕ್ಸ್ ಮೈನಸ್ 2y ಇಸ್ ಈಕ್ವಲ್ ಟು 4 ಸಮೀಕರಣದ ಪರಿಹಾರ. ಆಯ್ಕೆ 0,2, ಆಯ್ಕೆ ಬಿ 2,0, ಆಯ್ಕೆ ಸಿ 1,1, ಆಯ್ಕೆ ಡಿ 4,0. ಸೊ ಇಲ್ಲಿ ಕೊಟ್ಟಿರುವಂತಹ ಸಮೀಕರಣ ಎಕ್ಸ್ ಮೈನಸ್ 2y ಇಸ್ ಈಕ್ವಲ್ ಟು 4. ಸೊ ಇಲ್ಲಿ ಎಕ್ಸ್ ಮತ್ತು y ಗೆ ಬೆಲೆಯನ್ನ ಆದೇಶಿಸಿದಾಗ ಲೆಫ್ಟ್ ಹ್ಯಾಂಡ್ ಸೈಡ್ ಇಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ ಆಗ್ಬೇಕು. ಸೊ ಆಗ ಇದು ಈ ಒಂದು ಪ್ರಶ್ನೆಗೆ ಸಮೀಕರಣ ಪರಿಹಾರ ಇದೆ ಅಂತ ಹೇಳ್ಬೋದು. ಸೊ ಒಂದೊಂದಾಗಿ ಈ ಆಯ್ಕೆಯನ್ನ ಪರಿಶೀಲಿಸ್ತಾ ಹೋದ್ರೆ ಎಕ್ಸ್ 0 ಆದಾಗ y 2 ಆದಾಗ, ಸೊ ನೋಡಿ ಎಕ್ಸ್ 0 ಮೈನಸ್ 2 ಇಂಟು y 2, ಸೊ ಈಸ್ ಈಕ್ವಲ್ ಟು 4. ಸೊ ಇಲ್ಲಿ ಪ್ಲಸ್ ಮೈನಸ್ 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 4 ಇಸ್ ಈಕ್ವಲ್ ಟು 4. ಇದು ನಾಟ್ ಈಕ್ವಲ್ ಟು 0 ಆಯ್ತು, ಅಂದ್ರೆ ಈ ಆಯ್ಕೆ ತಪ್ಪಾಗಿದೆ. ಸೊ 2,0. ಸೊ ಎಕ್ಸ್ 2 ಆದಾಗ ಮೈನಸ್ 2 ಇಂಟು y 0 ಆಗ್ಬಿಟ್ಟಿದೆ. ಸೊ ಆಗ 2 ಮೈನಸ್ 2 ಇಂಟು 0 ಏನಾಗುತ್ತೆ, 0 ಆಗ್ಬಿಡತ್ತೆ. ಸೊ 2 ನಾಟ್ ಈಕ್ವಲ್ ಟು 4 ಆಯ್ತು. ಸೊ ಈ ಆಯ್ಕೆ ಕೂಡ ತಪ್ಪಾಗಿದೆ. ಸೊ ಆಯ್ಕೆ ಸಿ ಎಕ್ಸ್ 1 ಆದಾಗ y 1 ಆದಾಗ, ಸೊ ಇದೇನಾಗುತ್ತೆ 1 ಮೈನಸ್ 2 ಈಕ್ವಲ್ ಟು 4. ಸೊ 1 ಮೈನಸ್ 2 ಅಂದ್ರೆ ಮೈನಸ್ 1 ನಾಟ್ ಈಕ್ವಲ್ ಟು 4 ಆಗುತ್ತೆ. ಸೊ ಈ ಆಯ್ಕೆ ಕೂಡ ತಪ್ಪಾಗಿದೆ. ಸೊ ಡಿ ಆಯ್ಕೆಯನ್ನ ಗಮನಿಸೋಣ. ಸೊ 4 ಮೈನಸ್ 2 ಇಂಟು 0. ಓಕೆ, ಸೊ ಇಲ್ಲಿ 4 ಎಕ್ಸ್ ಏನಿದೆ 4 ಇದೆ. ಸೊ y ಏನಿದೆ 0 ಆಗ್ಬಿಟ್ಟಿದೆ. 4 ಮೈನಸ್ 2 ಇಂಟು 0 ಈಕ್ವಲ್ ಟು 4. ಸೊ 4 ಮೈನಸ್ 2 ಇಂಟು 0 ಅಂದ್ರೆ 0 ಆಗ್ಬಿಡತ್ತೆ. ಸೊ 4 ಈಕ್ವಲ್ ಟು 4 ಆಗಿದೆ. ಹಾಗಾದ್ರೆ ಇಲ್ಲಿ 4ನೇ ಆಯ್ಕೆ ಸರಿಯಾಗಿದೆ. ಅಂದ್ರೆ ಎಕ್ಸ್ 4 ಆದಾಗ y 0 ಆದಾಗ ಏನಾಗತ್ತೆ, ಈ ಸಮೀಕರಣ ಪರಿಹಾರ ಸಿಗತ್ತೆ. ಓಕೆ, ಸೊ ಹಾಗಾಗಿ ಇಲ್ಲಿ ಆಯ್ಕೆ ಡಿ ಸರಿಯಾಗಿದೆ. ಥ್ಯಾಂಕ್ ಯು.